ನಾವು ನಮ್ಮ ದೇಶ ಉಳಿಬೇಕು. ಇವತ್ತು ನಮ್ಮ ಕಣ್ಣೂರವರು ಇದರ ಕಾರ್ಯಕ್ರಮ ಉದ್ಘಾಟನೆಯನ್ನ ಜೈ ಜವಾನ್ ಜೈ ಕಿಸಾನ್ ಇದು ಘೋಷಣೆ ಕೊಟ್ಟರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಮುಂದೆ ವಾಜಪೇಯಿ ಏನು ಘೋಷಣೆ ಕೊಟ್ಟರದನ್ನ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್. ಈ ಮೂರು ಇದ್ದಾಗನೇ ಭಾರತ ಇವತ್ತು ಜಗತ್ತಿನ 3ನೇ ಶಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ಒಂದು ರೈತ ಇವತ್ತಿನೆಲ್ಲ ಇಷ್ಟು ಖಂಡಿತನು ಗೊತ್ತಿಲ್ಲ, ಇದ್ರ ಮೈನಸ್ ಸುರಕ್ಷಿತವಾಗಿದೆ. ಇವನ ಸರಿಯಾಗಿ ಉಪಯೋಗ ಮಾಡ್ಕೊಂತ ಒಬ್ಬ ಪ್ರಧಾನಮಂತ್ರಿ ದೇಶಕ್ಕೆ ಸಿಕ್ಕಿದ್ದು ಸಹ ಈ ದೇಶದ ಒಬ್ಬ ದೈವ. ಮೊದಲಿನಂಗಿಲ್ಲ ಈಗ ಭಾರತ ಮೊದಲಿನ ಭಾರತ ಇಲ್ಲ. ಈಗ ನಮ್ಮ ಒಬ್ಬ ಸೈನಿಕನಿಗೆ ಏನಾದ್ರೂ 10 ಅವ್ರನ್ನ ಹೊಡೆದು ಬರುವಂತ ಭಾರತ ಇವತ್ತಿದೆ. ಮೊದಲು ಹಂಗಿರಲಿಲ್ಲ. ನಾವು MP ಇದ್ದಾಗ ನೋಡಿದೆ, ಲೋಕಸಭೆಯಲ್ಲಿ ನಾವು ಮಾತಾಡ್ತಿದ್ದೀವಿ, ನಮ್ಮ ಸೈನಿಕರ ಶಿರಚ್ಛೇದ ಮಾಡಿ ಚೀಲ್ನಲ್ಲಿ ಹಾಕಿಕೊಟ್ಟು ಕಳಿಸುವಂತ ಭಾರತನೂ ನೋಡಿದ್ದೀವಿ. ಇವತ್ತ ಅವರ ಪಾಕಿಸ್ತಾನದ ಮನೆಯೊಳಗೆ ಹೋಗಿ ಬಾಂಬ್ ಹಾಕಿ ಬರುವಂತ ಭಾರತವನ್ನು ಇವತ್ತು ನಾವು ನೋಡಕತ್ತೀವಿ. ಅವ್ರು ಒಟ್ಟೆ ಒಪ್ಕೊಂಡಿದ್ದಿಲ್ಲ. ನಿನ್ನೆ ಡಿಸ್ಕ್ಲೋಸ್ ಮಾಡ್ಯಾರ ಪಾಕಿಸ್ತಾನದವರು, ಇಲ್ಲ ನಮ್ಮ ವಿಮಾನ ನಿಲ್ದಾಣ ಮೇಲೆ ಬಾಂಬ್ ಹಾಕಿದ್ದು ಖರೆ, ನಮ್ಮದು ಬಹಳಷ್ಟು ಪಾಕಿಸ್ತಾನ ಲಾಸ್ ಆಗಿದ್ದು ಖರೆ ಇವತ್ತು ಒಪ್ಪಿಕೊಳ್ಳಕತ್ತಾರೆ. ನಮ್ಮೊಬ್ಬ ಸೈನಿಕ ನಾವು ಯಾವುದೋ ಒಂದು ಪೈಲಟ್ ಹಿಡಿದು ಹಾಕಿದ್ರಲ್ಲ, ಹೆಸರೇನು ಅಭಿನಂದನನ್ನ ಏನೂ ಮಾಡಲಿಲ್ಲ, ಸರಳ ತಂದು ಬಾರ್ಡರ್ ಬಿಟ್ಟು ಹೋದ್ರಲ್ಲ ಮಕ್ಕಳು. ನಾವು ಈಗ MP ಆಗೋದಕ್ಕಿಂತ ಮುಂಚೆ ವಾಜಪೇಯಿಗೂ ಒಂದು ಸವಾಲು ಬಂದಿತ್ತು. ನಮ್ಮ ದೇಶದ ಅಣು ಏನು ಪ್ರಯೋಗ ಮಾಡಬೇಕಾಗಿತ್ತಲ್ಲ, ಆ ಒಂದು ಅಣು ಪ್ರಯೋಗವನ್ನ ಏನು ಮಾಡಿದ್ರು, ಅವಾಗನು ಜಗತ್ತಿನಲ್ಲಿ ನಮ್ಮ ಮೇಲೆ ಒಂದು ನಿರ್ಬಂಧ ಹಾಕಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತಾಡೋದು, ನಾವು ಒಂದೇ ಹೊತ್ತು ಊಟ ಆದ್ರೆ ಸಾಕು, ನಾವು ಭಾರತದ ನಮ್ಮ ಸಾಮರ್ಥ್ಯವನ್ನ ಯಾರ ಮುಂದೆ ತಲೆಬಾಗುವುದಿಲ್ಲ ಅಂತ ಮಾತು ಹೇಳಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಭಾರತ ಇಷ್ಟೊಂದು ಶಕ್ತಿಯುತ ಭಾರತ ಇವತ್ತಿದ್ದಾಗ ಇನ್ನು ಮುಂದೆ ನಡೆಯುವುದಿಲ್ಲ. ಇನ್ನು ಮುಂದೆ 2028 ನಂತರ ಕರ್ನಾಟಕದ ಗಣಪತಿ ಮ್ಯಾಗ ಕಲ್ಲು ಹೊಡಿದು ನಡೆಯುವುದಿಲ್ಲ. 2028 ನಂತರ ಹಿಂದೂ ದೇವಸ್ಥಾನಗಳ ಮೇಲೆ ಕಲ್ಲೆಸೆಯುವಂತ ನಡೆಯುವುದಿಲ್ಲ. ಭಾರತ ಬದಲಾವಣೆ ಆಗ್ತಾ ಇದೆ, ಕರ್ನಾಟಕವೂ ಬದಲಾವಣೆ ಆಗ್ತಾ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದಕ್ಕೇನು ಜಾತಿ ಇಲ್ಲ, ಪಂಗಡಿಲ್ಲ, ವರ್ಗಿಲ್ಲ, ಯಾವ ಬೇಕಾದ್ರೂ ಬಾಯಿ ಎಷ್ಟು ಇದಕ್ಕೇನು ಜೈ ಶ್ರೀರಾಮನು ನಾವು ನೋಡ್ತೀವಿ, ಎಷ್ಟು ಖುಷಿ ಆಗ್ತದೆ. ನಾವು ಎಲ್ಲ ಅನೇಕ ಕಡೆ ದಲಿತ ಬಂಧುಗಳು, ಹಿಂದುಳಿದವರು, ಯುವಕರು ಜೈ ಶ್ರೀರಾಮ ಜೈ ಜೈ ಶ್ರೀರಾಮ ಅಂತಾರೆ. ಅದಕ್ಕೆ ಕಾರಣ ರಾಮನ ಬೈಯವರು ಅದಾರೆ ಈ ರಾಜ್ಯದಾಗ, ಸನಾತನ ಧರ್ಮ ಬೈಯವರು ಅದಾರೆ. ಅದರ ಬಾಯಿ ಕಟ್ಟ ಅನ್ಸೋದಂತ ಕೆಲವೊಂದು ತ್ಯಾಗಿ ಗೆರೆಗಳು ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ನಮ್ಮ ಧರ್ಮದ ಬಗ್ಗೆ, ದೇಶದ ಬಗ್ಗೆ ಮಾತಾಡಿದಾಗ ನಮ್ಮ ಯುವಕರು ಮುಂದಿನ ದಿವಸ ಈ ರಾಜ್ಯದಲ್ಲಿ ಮೊನ್ನೆ ನಾವು ಹೇಳಿದ ವಿಧಾನಸಭೆಯಲ್ಲಿ 2,88,000 ಉದ್ಯೋಗ ಖಾಲಿ ಅದಾವ. ಎಷ್ಟು ಖಾಲಿ ಅದಾವು? 2 ಲಕ್ಷ. ಅವರಿಗೆಲ್ಲ ಉದ್ಯೋಗ ಕೊಡ್ಬೇಕಲ್ಲ. ಇಷ್ಟೆಲ್ಲ ಸ್ಕೂಲು ಕಾಲೇಜ್ ಇಷ್ಟೆಲ್ಲ ಹೊರಗೆ ಬರ್ತಾ ಇದಾವೆ ಮಕ್ಕಳು. ಇವತ್ತು KPSC ಒಳಗೆ ಎಷ್ಟೋ ಮಕ್ಕಳು ಮೆರಿಟ್ ಇದ್ರು ಸಹ ನೇಮಕಾತಿ ಆಗುವುದಿಲ್ಲ. ನಾವು ಮನೆ ಹೇಳಿದೆ ವಿಧಾನಸಭೆಯಲ್ಲಿ
ಕನಿಷ್ಠ 1,00,000 ಮಕ್ಕಳನ್ನಾದ್ರೂ ನೌಕರಿ ಕೊಡಿ. 1,00,000 ಕುಟುಂಬಗಳು BPL ಇಂದ ಮೇಲೆ ಬಂದ್ರಂದ್ರೆ ನೀವು ಯಾವ ಗ್ಯಾರಂಟಿಗಳು ಬೇಕಾಗಿಲ್ಲ. ರೈತರಿಗೆ ಬೇಕಾಗಿದ್ದು, ಜನರಿಗೆ ಬೇಕಾಗಿದ್ದು ತಮ್ಮ ಮಕ್ಕಳಿಗೆ ಉದ್ಯೋಗ. ಆ ಕಡೆ ಯಾವಾಗ ಬರ್ತದೆ ಅಂದ್ರೆ ನಾವೇನಿದೀವಲ್ಲ ರಾಜಕಾರಣಿಗಳು. ಮನೆ ಹೇಳಿದೆ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದು ವಿಧಾನಸಭೆಯಲ್ಲಿ. ನಾ ಏನು ಹೇಳಿದೆ, ಮೊದಲು ನೀವು ಏನು ಇಲ್ಲಿ 224 ಮಂದಿ ಕೊಟ್ಟಿರಲಿಲ್ಲ MLAಗಳು, ನೀವು ಪೊಲೀಸ್ ಟ್ರಾನ್ಸ್ಫರ್ನ ರೊಕ್ಕ ತಿನ್ನೋದು ಬಿಟ್ರೆ ಅಂದ್ರೆ ಅರ್ಧ ಕರ್ನಾಟಕ ಚುನಾವಣೆ. ಅದರ ಒಂದು ಅರ್ಧ ಮಂದಿ ಮೇಜ್ ಕೊಟ್ಟಿದ್ರು, ಅರ್ಧ ಮಂದಿ ಕೊಟ್ಟಲಿಲ್ಲ. ಕೊಟ್ಟದ್ದು ಅವರು ಬರೋಬರಿ ಅಂದಾಗ ಉಳಿದವರು. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಬರೇ ಹಿಂದುತ್ವ ಅಷ್ಟೇ ಅಲ್ಲ, ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸ ಆದ್ರೆ ಇಂಥ ಒಳ್ಳೆ ಕಾಲೇಜ್ಗಳನ್ನು ತಗೊಳ್ಳುವಂತ ಕೊಣ್ಣೂರವರ ಪ್ರಯತ್ನ. ಎಷ್ಟೋ ಜನ ಇಲ್ಲಿಂದ IAS IPS ಆಗಿ ಹೋಗಿರ್ಬೋದು, PUCಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು. ಅಂತ ಒಂದು ಪ್ರಯತ್ನವನ್ನು ಕೊಣ್ಣೂರವರು ಮಾಡಿದ್ದಾರೆ. ಇವತ್ತು ಅವ್ರು ನೋಡ್ಬಿಟ್ರೆ ಹಿಂದಕ್ಕೊಮ್ಮೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಫೋಟೋ ಹಿಂದೆ ಸೇಮ್. ಅವರು ಅಂಬೇಡ್ಕರ್ ಅವ್ರದ್ದು ಒಂದು ಇದೇ ಕೆಲಸನಾಗೆ ಒಂದು ಯಾವುದೋ ಕಟ್ಟಿ ಮ್ಯಾಗ ಕೂತಿದ್ದು ನಾನು ನೋಡಿದೆ. ಕೊಣ್ಣೂರವರು ಈ ಕಡೆ ಈ ಭಾಗಕ್ಕೊಬ್ಬ ವಿದ್ಯೆಯನ್ನು ಕೊಟ್ಟಂತ ಒಬ್ಬ ವಿದ್ಯಾರತ್ನ ಅಂದ್ರೂ ಅಡ್ಡಿ ಇಲ್ಲ ಅನ್ನೋಂಥ ಮಾತನ್ನು ಹೇಳಿ ಅವರಿಗೆ ಮುಂದಿನ ದಿವಸಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಸಂಸ್ಥೆಗಳನ್ನು ತೆಗೀಲಿ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ತೆಗೆಯುವಂಥ ಶಕ್ತಿಯ ಭಗವಂತ ಕೊಡಲಿ. ಯಾಕಂದ್ರೆ ನಾವು ಈಗ ಈ 2 ವರ್ಷಕ್ಕೆ ನಾವು ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ ಎಲ್ಲ ತಯಾರಿ ಮಾಡ್ಕೊಂಡಿವಿ. ಹಂಗೆ ನಮ್ಮ ಕೊಣ್ಣೂರವ್ರದ್ದು ಒಂದು ಮೆಡಿಕಲ್ ಕಾಲೇಜ್ ಈಗೇನು ಎಷ್ಟು ಮೆಡಿಕಲ್ ಕಾಲೇಜ್ ಅದು ಮೊದಲಿನಾಗ ಇಲ್ಲ. ಬಹಳಷ್ಟು ಕಾನೂನುಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಹಳ ಲಿಬರಲ್ ಮಾಡಿದ್ದಾರೆ. ದಾನಯ್ಯ ಮಠ ಅವರು ತಿಂಗಳದಾಗ 2 ವಾರ ಲಂಡನ್ಗೆ ಹೋಗ್ತಾರೆ. ಒಂದು ಕಣ್ಣಿನ ಆಪರೇಷನ್ ಒಂದು ಪೇಷಂಟ್ಗೆ 45,000 ರೂಪಾಯಿ ಅವರಿಗೆ ಕೊಡ್ತಾರೆ. ದಿವಸ 20 ಆಪರೇಷನ್ ಮಾಡ್ತಾರೆ. ಎಷ್ಟಾಯ್ತು? 1 ವಾರ ಎಲ್ಲಿರ್ತಾರೆ, ಆರಾಮ್ ಮಾಡ್ಲಿಕ್ಕೆ ಭಾರತಕ್ಕೆ ಬರ್ತಾರೆ. ನಮ್ಮ ಬಿಜಾಪುರದಲ್ಲಿ ಆ ಥರ ಕಾಲ ಅಂದ್ರೆ ಎಷ್ಟು ಇವತ್ತು ವಿದೇಶದಲ್ಲಿ ನಮ್ಮ ಮತ್ತೆ ನೋಡ್ರಿ ಮನೆ ನಮ್ಮ ಶಿವರಾಜ್ ಕುಮಾರ್ ಅವರು ಏನಾದ್ರು ಇದ್ರದ್ದು ಕ್ಯಾನ್ಸರ್ ಏನು ಇದು ಮಾಡ್ಕೊಂಡು ಬಂದಲ್ಲ, ಅದು ಆಪರೇಷನ್ ಯಾರು ಮಾಡಿದವರು? ಅಮೇರಿಕಾದಾಗ ದಕ್ಷಿಣ ಕನ್ನಡದವ್ರು. ಆಶ್ಚರ್ಯ ಮೊನ್ನೆ ನನಗೆ ಮಧು ಬಂಗಾರಪ್ಪ ನಮ್ಮ ಬೈಕ್ ಬಂದು ಕೂತಿದ್ದು ಹೇಳಕತ್ತಿದ್ರು, ಇಲ್ಲ ಯಾವುದೋ ನಮ್ಮ ದಕ್ಷಿಣ ಕರಾವಳಿ ಭಾಗದವರೇ ಅಲ್ಲಿ ಅಮೇರಿಕಾದಾಗ ನಮ್ಮವ್ರು ಹೋಗಿ ಆಪರೇಷನ್ ಮಾಡ್ಕೊಂಡು ಎಷ್ಟು ಕೋಟಿ ಹೋಯ್ತು ಆ ಮಾತು ಬೇರೆ. ಅಂದ್ರೆ ಭಾರತದ ವಿಜ್ಞಾನಿಗಳು, ಡಾಕ್ಟರ್ಸು, ಇಂಜಿನಿಯರ್ಸು ಜಗತ್ತಿನಾಗ ಎಲ್ಲ ದೇಶದಲ್ಲಿ ಇವತ್ತು ಒಳ್ಳೆ ಹೆಸರನ್ನು ಮಾಡ್ಯಾರ. ಅದೇ ರೀತಿ ಈ ಸಂಸ್ಥೆ ಅಂದ್ರೆ ಒಳ್ಳೆಯ ಒಂದು ಪ್ರಾಡಕ್ಟ್ ಏನಂತೂ ನಮ್ಮ ವಿದ್ಯಾರ್ಥಿಗಳು ಹೊರಗೆ ಬರಲಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.